ಇಂಥ ಒಬ್ಬ ಗಣಿತಜ್ಞನನ್ನು ಪಡೆದಿರತಕ್ಕಂಥದ್ದು ನಮ್ಮ ಭಾರತ ಮಾತೆ ಒಂದು ಪುಣ್ಯ ಅಂತ ಹೇಳ್ಬೋದು. ಯಾಕಂದರೆ ಅವರು ಗಾಡ್ ಗಿಫ್ಟ್ ಆ್ಯಕ್ಚುಲಿ. ದೇವರಿಗಿಂತ ದೇವರುಗಳು ನಾವು ನೋಡ್ತೀವಲ್ಲ, ಎಲ್ಲರೂ ಏನಾಗ್ತದೆ, ಎಲ್ಲರೂ ಜಾಣರಿರ್ತಾರೆ, ಬಟ್ ಎಲ್ಲರೂ ಮೇಧಾವಿಗಳಾಗಲ್ಲ. ಅಂದರೆ ಸಬ್ಜೆಕ್ಟ್ನಲ್ಲಿ ಈಗ ಉದಾಹರಣೆಗೆ ಗಣಿತದಲ್ಲಿ ಅವರು ಮಾಡಿದಂಥ ಪ್ರಮೇಯಗಳನ್ನು ನಾವು ಇನ್ನೂ ಸಾಧಿಸೋಕ್ಕಾಗ್ತಾ ಇಲ್ಲ, ಹೌದಾ? ಅಂಥವು ಮಾಡಬೇಕಂದ್ರೆ ಅವ್ರಲ್ಲಿ ಏನೋ ಒಂದು ಸ್ವಾಭಾವಿಕವಾದ ಶಕ್ತಿ ಇರ್ತದೆ. ಅದೇ ನಾವೇನದು ಅದು ದೇವರು ಕೊಟ್ಟಂಥ ದೈವಶಕ್ತಿ ಅಂತ ಅನ್ಬೋದು. ಇಂಥ ಒಬ್ಬ ಗಣಿತಜ್ಞ ನಮ್ಮ ತಮಿಳುನಾಡಿನ ಈರೋಡ್ನಲ್ಲಿ 1887 ಡಿಸೆಂಬರ್ 22 ಜನ್ಮ ತಳ್ತಾರೆ. ಇವರ ತಂದೆ ಕುಪ್ಪಸ್ವಾಮಿ ಅಯ್ಯಂಗಾರ್ ಅಂತ, ಇವರ ತಾಯಿ ಕೋಮಲಾಂಬೆ ಅಂತ ಅವರು ತಮಿಳಿನ ಹೆಸರು, ಅದು ಸ್ಪಷ್ಟವಾಗಿ ಬರಲ್ಲ. ಇವರು ತಮ್ಮ ಕುಂಭಕೋಣಂನಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸ್ತಾರೆ. ನಂತರ ಅವರು ಎಷ್ಟಂದರೆ 3ನೇ ಕ್ಲಾಸ್ ಓದ್ತಾ ಇದ್ದಾಗ ಅಲ್ಲಿ ಗಣಿತ ಮೇಷ ಏನು ಹೇಳ್ತಾನೆ, ನಿಮಗೆ ಗೊತ್ತಿದೆ, ನಾವು ಕೇಳ್ತೀವಿ, ಯಾವುದೇ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಭಾಗಿಸಿದಾಗ ಎಷ್ಟು ಬರುತ್ತೆ ಉತ್ತರ? 5ಅನ್ನು 5ರಿಂದ ಭಾಗಿಸಿ ಎಷ್ಟು ಬರುತ್ತೆ ಉತ್ತರ? 5ಅನ್ನು 5ರಿಂದ ಭಾಗಿಸಿ ಎಷ್ಟು ಬರುತ್ತೆ ಉತ್ತರ? ಅಲ್ಲ, ಡಿವೈಡ್ ಬೈ 5/5 1. ಯಾವುದೇ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಭಾಗಿಸಿದಾಗ ಉತ್ತರ 1 ಬರುತ್ತೆ ಅಂತ ಮೇಷ್ ಹೇಳ್ಬಿಡ್ತಾರೆ. ಶ್ರೀನಿವಾಸ ರಾಮಾನುಜನ್ ಒಂದು ಪ್ರಶ್ನೆ ಆಗ್ತಾನೆ, ಹಾಗಾದರೆ 0ಯನ್ನು 0ಯಿಂದ ಭಾಗಿಸಿದ್ರೆ 1 ಬರ್ತೈತಿ, ಹೆಂಗೆ ಕೊಡ್ತೀರಿ ನೀವು? ಆ ಮೇಷ್ ಏನು ಹೇಳ್ತಾನೆ, 10 7 ಇರ್ತಾವೆ, 10 ಇರ್ತಾವೆ, ಪ್ರತಿಯೊಬ್ಬರಿಗೆ ಭಾಗಿಸಿದ್ರೆ 1 ಬರ್ತದೆ ಅಂತ ಹೇಳ್ತಾನೆ. 0ಯನ್ನು 0ಯಿಂದ ಭಾಗಿಸಿದ್ರೆ 1 ಬರ್ಬೇಕಲ್ಲ. ನೀವು ಹೇಳ್ಬಿಟ್ರಿ ಯಾವುದೇ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಭಾಗಿಸಿದಾಗ ಏನು ಬರ್ತೈತಿ? 1 ಅಂತ. ಮತ್ತೆ 0ಯನ್ನು 0ಯಿಂದ ಭಾಗಿಸಿದಾಗ ಹೆಂಗೆ ಅಂತ ಕೇಳ್ತಾನೆ. ಅದು ವಿಚಿತ್ರ ಅದು. ಯಾಕಂದರೆ ಅದು ಇಂಡಿಟರ್ಮಿನೆಂಟ್ ಅಂತ ಕರಿತೀವಿ. ಯಾವುದೇ ಸಂಖ್ಯೆಯನ್ನು 0ಯಿಂದ ಭಾಗಿಸೋಕ್ಕಾಗಲ್ಲ, ಭಾಗಿಸಿದ್ರೆ ಇಂಡಿಟರ್ಮಿನೆಂಟ್ ಅಂದರೆ ಇನ್ಫಿನಿಟ್ ಅಂತ ಕರಿತೀವಿ, ಹೌದಾ? ಅದಕ್ಕೆ ಅರ್ಥ ಇಲ್ಲ, ಹೌದಾ? ಅದನ್ನು ಆ ವಯಸ್ಸಿನಲ್ಲೇ, ಇನ್ನು 3ನೇ ಕ್ಲಾಸ್ ಅಂದರೆ ಎಷ್ಟು ವಯಸ್ಸಿರ್ಬೋದು ಅವನಿಗೆ? ಸರ್ಗೆ ಒಂದು 9 ವರ್ಷ ಇರ್ಬೋದು ಅಥವಾ 8 ವರ್ಷ ಇರ್ಬೋದು. ಅಂಥವ್ರು ಆ ಮೇಧಾವಿ ಒಂದು ಮೇಷಿಗೆ ಅಂತ ಕ್ವಶನ್ ಆಗ್ತಾರೆ ಅಂದರೆ ಅದು ಒಂದು ಕ್ವಶನ್ ಇಲ್ಲಿ ಆದರೂ ಭಾರಿ ಅದು ಮುಂದೆ ಏನಾಗುತ್ತೆ, ಗಣಿತದಲ್ಲಿ ಏನಾಗ್ತೈತಿ, ಯಾವುದೇ ಸಂಖ್ಯೆಯನ್ನು 0ಯಿಂದ ಭಾಗಿಸಿದ್ರೆ ಇನ್ಫಿನಿಟಿ ಅಂತ ಒಂದು ಇದು ಬರ್ತೈತಿ, ಅಲ್ಲಿ ಕಲ್ಪನೆ ಬರ್ತೈತಿ. ಅಂದರೆ ಅಷ್ಟು ಅವ್ರು ಮೇಧಾವಿಗಳು. ಅವ್ರು ಇನ್ನೊಂದು ಹಾಸ್ಟೆಲ್ ಇರ್ತಾರೆ, 5ನೇ ಕ್ಲಾಸ್ ಓದ್ತಿರ್ತಾರೆ. ಅವರು 5ನೇ ಕ್ಲಾಸಿನ ಬುಕ್ಕ ಬಿಟ್ಟು ಬಿಡ್ತಾರೆ ಓದೋದು, 8ನೇ ಕ್ಲಾಸ್ 9ನೇ ಕ್ಲಾಸ್ ಹುಡುಗರು ಟ್ಯೂಷನ್ ಹೇಳ್ತಿರ್ತಾರೆ. ಅಷ್ಟು ಮಟ್ಟಿಗೆ ಮೇಧಾವಿಗಳು ಗಣಿತದಲ್ಲಿ. ಆ ಹುಡುಗರು ಬಂದು ಕ್ಯೂ ನಿಂತ್ಕೊಂತಾರ. ಹಾಸ್ಟೆಲಲ್ಲಿ ಆತನ ಇರ್ತಕ್ಕಂಥ ಕೋಣೆಗೆ ಬಂದು 8, 9, 10ನೇ ತರಗತಿ ಹುಡುಗರು ಬಂದು ಕ್ಯೂ ನಿಂತ್ಕೊಂಡು ದೇಶ ಅಂತ ಹೋಗ್ತಿರ್ತಾರ. ಅಂದ್ರೆ ಅಷ್ಟು ಮಟ್ಟಿಗೆ ಅಂತ ಹೇಳ್ತನಲ್ಲ, ಅವರೆಲ್ಲ ಗಾಡ್ ಗಿಫ್ಟ್ಗಳು. ಅವರು ದೇವರೇ ಒಂದು ರೀತಿ ದೇವರೇ ಅವ್ರನ್ನ ಕಳಿಸ್ಬಿಡ್ತಾನೆ ಅಂತಾರೆ, ಹೌದಾ? ಆದ ಕಾರಣ ದೇವ್ರು ಏನು ಮಾಡಿಬಿಡ್ತಾನೆ, ಅವ್ರು ಬೇಗ ಕರ್ಕೊಂಡ್ಬಿಡ್ತಾನೆ ಅಂತಾರೆ. ನೋಡಿ, ಯಾರು ಒಳ್ಳೆ ಮೇಧಾವಿ ಇರ್ತಾರೋ ಸಾಮಾನ್ಯವಾಗಿ ಅವರು ಅಷ್ಟು ಬಳಸ ಇರಲ್ಲ, ಅಷ್ಟು ಬೇಗ ಕರ್ಕೊಂಡ್ಬಿಡ್ತಾನೆ. ಹಂಗಾಗಿ ಆದ ಕಾರಣ ಏನು ಅನ್ಕೋಬೋದು, ಅವ್ರನ್ನ ಒಂದು ಗಾಡ್ ಗಿಫ್ಟ್ ಅಂತ ನಾವು ಒಂದು, ಹೌದಾ? ಇವರು ಇನ್ನೊಂದು ಏನಂದರೆ, ಸರ್ ಹೇಳಿದ್ರಲ್ಲ ಆಡಿ ನಂಬರ್ 1829 ಅಂತ, ಅದು ಏನಾಗಿರ್ತೈತೆ ಅಂದರೆ ಇಂಗ್ಲೆಂಡ್ನಲ್ಲಿ ಇವರು ಲಂಡನ್ನಲ್ಲಿ ಪಾಪ ಆರಾಮಿಂದ ಮಲ್ಕೊಂಡಿರ್ತಾನೆ. ಆಡಿ ಅಂತ 1729 ಆಡಿ ಅಂತ ಅವರು ಒಬ್ಬರು ದೊಡ್ಡ ಗಣಿತಜ್ಞರು. ಇವ್ರು ಹೆಲ್ಪ್ ಮಾಡಿರ್ತಾರೆ. ನಮ್ಮ ಇವರು ಬರೆದಂಥ ಪ್ರಮೇಯಗಳು ಅಥವಾ ಗಣಿತದಲ್ಲಿ ಬರ್ತಕ್ಕಂಥ ಸೂತ್ರಗಳು ಡಿರೈವ್ ಆಗೋಕ್ಕೆ ಕಾರಣ ಆಡಿ ಎಂಬ ಒಬ್ಬ ಗಣಿತಜ್ಞನೇ. ಯಾಕಂದರೆ ಇವರು ಮುಂದೆ ಏನಾಗ್ತಾರೆ ಅಂದರೆ ರಾಯಲ್ ಸೊಸೈಟಿಯಿಂದ ಆಡಿ ಏನು ಮಾಡ್ತಾನೆ, ಇವ್ರನ್ನ ಸಂಪರ್ಕಿಸಿ ಅವರೇ ಅವ್ರನ್ನ ಬೆಳಕಿ ತರ್ತಾರೆ. 1829 ಭಾಳ ಅದು ಡಲ್ ನಂಬರ್ ಅಂತ ಹೇಳ್ತಾನೆ ಬಂತು. 1729 ಈಜಿ, ಅದೇ 1729 ಡಲ್ ನಂಬರ್ ಅಂತ ಹೇಳ್ತಾನೆ. ಅದ್ಯಾಕೆ ಡಲ್ ನಂಬರು? ಅದು 2 ಚಿಕ್ಕ ಸಂಖ್ಯೆಗಳ ಘನಗಳ ಮೊತ್ತವನ್ನಾಗಿ ಬರತಕ್ಕಂಥ ಒಂದು ಸಂಖ್ಯೆ. ಅಂದರೆ ದೊಡ್ಡ ದೊಡ್ಡ ಸಂಖ್ಯೆಗಳ ಘನವಾಗಿ ಬರಿಬೋದು ಬೇರೆ ಬೇರೆ ಸಂಖ್ಯೆಗಳನ್ನು, ಬಟ್ 1729 2 ಚಿಕ್ಕ ಸಂಖ್ಯೆಗಳ ಘನಗಳ ಮೊತ್ತವಾಗಿ ಬರೆಯುವ ಸಂಖ್ಯೆ ಅಂತ. ನೋಡಿ, ಆರಾಮಿಲ್ಲ ನಡ್ತಾ ಅದನ್ನೇ ಹಿಂದಿಲೇ ಸ್ಪಾಟ್ ಹೇಳ್ತಾನೆ. ಅಂದರೆ ಅಷ್ಟು ಮಟ್ಟಿಗೂ ಏನಾಗ್ತೈತೆ ಅಂದ್ರೆ ಗಣಿತಲ್ಲಿ ಅವ್ರು ಅಂದರು. ಎಲ್ಲರಿಗೂ ಬರಲ್ಲ ಕಾಲ. ಈಗ ಶಕುಂತಲಾ ದೇವಿ ಅಂತ ಇದ್ಲು, ಏನು ಹೇಳಿದ್ರೆ ಹೇಳ್ತದಲ್ಲ ಆಕೆ. ನೀವು ಒಂದು ಡಿಜಿಟ್ಸ್ ಎಷ್ಟೇ ಗುಣಿಸೋದಿರಲಿ ಭಾಗಿಸೋದಿರಲಿ ಹಿಂದೆಲೇ ಲೆಕ್ಕ ಮಾಡಲು ಹೇಳ್ತಿದ್ಲು. ಅಂದರೆ ಅದೆಲ್ಲ ಗಾಡ್ ಗಿಫ್ಟ್ ಅವು. ಅಷ್ಟು ಅವ್ರಿಗೆ ಆಲೋಚನೆ ಸಮೇತ ಇರ್ತೈತಿ, ಕೆಲವೊಬ್ಬರು ಇರ್ತೈತಿ, ಹೌದಾ? ಅದು 100ಕ್ಕೆ ಇರ್ತೈತಿ, ಹೌದಾ? ಅಂಥ ಒಬ್ಬರು ನಮ್ಮ ಗಣಿತಜ್ಞರನ್ನು ಪಡೆದು ಅದೊಂದು ನಮ್ಮ ಭಾರತಾಂಬೆಯ ಪುಣ್ಯ ಅಂತ ಹೇಳ್ಬೋದು. ನಾವು ಏನಾಗ್ಬಿಡ್ತೀವಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ನೋಡಿ, ಅವ್ರು ಎಷ್ಟು ಅಂದರೆ ಅವರ ಪ್ರಮೇಯಗಳು ಕೊಟ್ಟರೆ ಸರ್ ಹೇಳ್ದಂಗೆ ಅವರ ಪ್ರಮೇಯಗಳನ್ನು ಇನ್ನೂ ನಾವು ಸಾಧಿಸೋಕ್ಕಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೂ ಅವರು ಏನು ಅದರಲ್ಲಿ ನೀವು PUC ಸೈನ್ಸ್ ತೊಗೊಂಡ್ರೆ ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಬರ್ತೈತಿ, ಅದ್ರ ಮೇಲೆ ಮಾಡಿರ್ತಾರೆ ಅವರು, ಹೌದಾ? ಕನ್ನಡದಿಂದ ಇಂಟಿಗ್ರೇಷನ್ ಕಲೀಲ ಶಾಸ್ತ್ರ ಅಂತ ಒಂದು ಬರುತ್ತೆ, ಕಲೀಲ ಶಾಸ್ತ್ರ ಮತ್ತು ಇನ್ನೊಂದು ಅದು ಕನ್ನಡ ಏನಿದೆ ಅದು ಅಷ್ಟರ ಮೇಲೆ ಅವರು ಏನು ಮಾಡ್ತಾರೆ, ಆ ಪ್ರಮೇಯಗಳನ್ನು ನಾವು ಇನ್ನೂ ಸಾಧಿಸೋಕ್ಕಾಗ್ತಾ ಇಲ್ಲ, ಹೌದಾ? ಅಷ್ಟರ ಮಟ್ಟಿಗೂ ಅವರು ಗಣಿತದಲ್ಲಿ ಮೇಧಾವಿಗಳಾಗಿದ್ದರು. ಯಾಕೆ ಇವರು ಜಯಂತಿಯನ್ನು ನಾವು ಶಾಲೆಗಳಲ್ಲಿ ಆಚರಿಸ್ತಾ ಇದ್ದೀವಿ ಅಂದರೆ, ನಾವು ಎಲ್ಲರೂ ಗಣಿತ ಅಂದರೆ ಎಲ್ಲರೂ ಏನು ತಿಳ್ಕೊಂಬಿಟ್ರೆ ಕಬ್ಬಿಣದ ಕಡಲೆ ಅಂತ ತಿಳ್ಕೊಂಬಿಟ್ರೆ ಸಾಮಾನ್ಯವಾಗಿ. ಅದು ಅದು ಪದ್ಧತಿ ಬಂದ್ಬಿಡತ್ತೆ, ಯಾಕೆ ಬಂದಿದೆ ಗೊತ್ತಿಲ್ಲ. ಗಣಿತ ಅಂದರೆ ಕಬ್ಬಿಣದ ಕಡಲೆ,
ಎಲ್ಲದ್ರಾಗೂ ಆಲ್ಮೋಸ್ಟ್ ಆಲ್ ಅರ್ಥ ಆಗ್ತೈತಿ, ಗಣಿತ ಅರ್ಥ ಆಗಲ್ಲ ಅಥವಾ ಬಿಡ್ಸೋಕೆ ಸಾಧ್ಯ ಆಗ್ತಲ್ಲ. ಯಾಕಂದರೆ ಗಣಿತದ ಇರ್ತಕ್ಕಂಥ ಅದು ನೇಚರ್, ಅದು ಒಂದು ಲೆಕ್ಕ ಇನ್ನೊಂದು ಲೆಕ್ಕಕ್ಕಿಂತ ಡಿಫ್ರೆಂಟ್ ಇರ್ತದೆ. ಹೌದಾ? ಈಗ ಈಗ ನಿಮ್ಮ ತಂದೆ ತಾಯಿಗಳು ಓದೋ ಹೊತ್ನಾಗ ಅಥವಾ ಬೇರೆಯವರು ಓದೋ ಹೊತ್ನಾಗ ಈ ಟೈಪ್ ಡಿಫಿಕಲ್ಟ್ ಲೆಕ್ಕ ಇರ್ತದಿಲ್ಲ. ಅಲ್ಲಿ ಒಂದು ಎಕ್ಸಸೈಸ್ ಅಂದರೆ ಸೇಮ್ ಲೆಕ್ಕ ಇರೋವು, ಬಟ್ ಈಗ ಹಂಗಲ್ಲ, ಒಂದು ಲೆಕ್ಕ ಇನ್ನೊಂದು ಲೆಕ್ಕ ಡಿಫ್ರೆಂಟ್ ಇರ್ತದೆ. ಹಂಗಾಗಿ ಇಲ್ಲಿ ಏನು ಅನ್ವಯಗಳು ಜಾಸ್ತಿ ಇರ್ತವೆ. ಗಣಿತದಲ್ಲಿ ಅನ್ವಯಗಳು ಜಾಸ್ತಿ ಇರೋದ್ರಿಂದ ಅದು ಏನಾಗಿಬಿಡುತ್ತೆ ಅಂದರೆ ಒಂದು ಡಿಫಿಕಲ್ಟಿ ಆಗಿ ಹುಡುಗರಲ್ಲಿ ಬೆಳೆದೈತಿ. ಅದು ಬೆಳಕ್ಕೆ ಕಾರಣ ಏನಂದರೆ ನಾವು ಮೂಲಭೂತವಾಗಿ ಗಣಿತವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಯಾರು ಮೂಲಭೂತ ಗಣಿತ ಕ್ರಿಯೆಗಳು, ಸಂಕಲನ, ಗುಣಾಕಾರ, ವ್ಯವಕಲನ, ಭಾಗಾಕಾರ ಮತ್ತು ದಶಮಾಂಶಗಳು, ಭಿನ್ನರಾಶಿಗಳನ್ನು ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಅದು ವೆರಿ ವೆರಿ ಈಸಿ ಆಗುತ್ತೆ. ಹೌದಾ? ಈಗ ನಮ್ಮ ಹುಡುಗರು ವರ್ಗ ಸಂಖ್ಯೆಗಳು ಅಂತ ಐತಿ. ಈಗ ಉದಾಹರಣೆಗೆ ಒಂದು ಕ್ವಶನ್ ಇದೆ, ಅದು ಸಂಭವನೀಯತೆ. 1 ರಿಂದ 100ರವರೆಗಿನ ವರ್ಗ ಸಂಖ್ಯೆಗಳ ಸಂಭವನೀಯತೆ ಅಂದರೆ ನೀವು ವರ್ಗ ಸಂಖ್ಯೆ ಗೊತ್ತಿದ್ರೆ ಹೆಂಗೆ ಬರ್ತೈತೆ? ಅದು ವರ್ಗ ಸಂಖ್ಯೆ ಯಾವುವು, ಅವಿಭಾಜ್ಯ ಸಂಖ್ಯೆ ಗೊತ್ತಿಲ್ಲ ಅಂದರೆ ನೀವೇನು ಮಾಡಿದೆ ಏನು ಬರ್ತೈತಿ? ಅದನ್ನ ಎಲ್ಲಿ ಕಲಿಬೇಕಾಯ್ತು, ಅಲ್ಲಿ ಕಲಿಬೇಕಾಯ್ತು. ಹೌದಾ? ಹಂಗಾಗಿ ಗಣಿತದಲ್ಲಿ ಮೂಲವಾಗಿ ನಾವು ಕಲಿತ್ರೆ ಅದು ಅತ್ಯಂತ ಈಸಿ. ನೀವು ನೋಡಿ, ಯಾರು ಮೂಲವಾಗಿ ಗಣಿತ ಚೆನ್ನಾಗಿ ಕಲಿತ್ರೆ ಎಲ್ಲರೂ ಈಸಿಯಾಗಿ ಮಾಡ್ತಾರೆ ಲೆಕ್ಕನ. ಇನ್ನೊಂದು, ಇದು ಗಣಿತವನ್ನು ಯಾಕೆ ನಾವು ಇದನ್ನು ಬಿಡ್ಸಕ್ತಾ ಕುಂತ್ರೆ ನಿದ್ದೆ ಹೋಗ್ಬಿಡ್ತೀವಿ. ಆದ ಕಾರಣ ಯಾವಾಗಲೂ ನಾವು ಏನು ಮಾಡ್ತಿದ್ವಿ ಅಂದರೆ, ನಾವು ಓದೋ ಹೊತ್ತಿನಾಗ 9 ಗಂಟೆಯಿಂದ ಊಟ ಮಾಡಿದ್ಮೇಲೆ ಹಿಡಿತಿದ್ವಿ ನಾವು. ಊಟ ಮಾಡಿದ ಮೇಲೆ ಇದು ಯಾಕಂದರೆ ನಿದ್ದೆ ಬರಲ್ಲ ಇದನ್ನು ಬಿಡಿಸಿ ಅಂತ ಕುಂತ್ರೆ. ನೋಡಿ, ನೀವು ಸಾಮಾನ್ಯ ಟೆಸ್ಟ್ ಮಾಡಿ ನಿದ್ದೆನೇ ಬರಲ್ಲ. ಹೌದಾ? ಆ ಟೈಪ್ ಅದು ಆಲೋಚನೆ ಸಾಮರ್ಥ್ಯ ಇರ್ತೈತಿ. ಇನ್ನೊಂದು, ಈ ಗಣಿತವನ್ನು ನೀವು ಭಾಳಷ್ಟು ಏನಾಗುತ್ತದೆ ಅಂದರೆ, ಇತ್ತೀಚೆಗೆ ಏನಾಗ್ತದೆ ಅಂದರೆ ಹಳ್ಳಿಗಳಲ್ಲಿ, ಸಿಟಿಗಳಲ್ಲಿ ತಗೊಂತಾರೆ. ಅಂದರೆ ಗಣಿತ ಮೀನ್ಸ್ ಸೈನ್ಸ್ ತೊಗೊತಾರೆ. ಹಳ್ಳಿಗಳಲ್ಲಿ ಗಣಿತವನ್ನು ಅಂದರೆ ಸೈನ್ಸ್ ತೆಗೆದುಕೊಳ್ಳತಕ್ಕಂಥ ಸಂಖ್ಯೆ ಕಡಿಮೆ ಇದೆ. ಗಣಿತ ಮತ್ತು ಸೈನ್ಸ್ ಹೆಂಗಿದ್ದಾಗ ಅವೆರಡು ಕೋರಿಲೇಷನ್. ಅಂದರೆ ಮ್ಯಾಥಮೆಟಿಕ್ಸ್ ಇಸ್ ದ ಮದರ್ ಆಫ್ ದ ಸೈನ್ಸ್. ಅಂದರೆ ಗಣಿತವು ವಿಜ್ಞಾನದ ಒಂದು ತಾಯಿ ಇದ್ದಂಗೆ. ಹೌದಾ? ಗಣಿತ ಇಲ್ಲದೆ ವಿಜ್ಞಾನ ಇಲ್ಲ. ಗಣಿತ ಇಲ್ಲದೆ ಬೇರೆ ಸಬ್ಜೆಕ್ಟ್ಗೆ ಸಹ ಲಿಂಕ್ ಇದೆ ಅದು ಗಣಿತ. ಹೌದಾ? ಇವಾಗ ಸಮಾಜದಲ್ಲಿ ನೀವು ಗಣಿತವನ್ನು ಬಳಸಲೇಬೇಕಾಗತ್ತೆ. ಯಾಕೆ ಎಲ್ಲಿ ಬಳಸ್ತೀರಿ ಹೇಳಿ? ಇಸ್ವಿಗಳಲ್ಲಿ ಬಳಸ್ತೀರಿ. ಏನಾದರೂ ಕಾರಣಗಳನ್ನು ಪಟ್ಟಿ ಮಾಡಿ ಅಂದರೆ ಏನಾದರೂ ಅಂಕೆ ಸಂಖ್ಯೆ ಬಳಸ್ತೀರಿ. ಎಲ್ಲ ಸಬ್ಜೆಕ್ಟಿಗೆ ಬರ್ತಿದ್ದು, ಎಲ್ಲದಕ್ಕೂ ಲಿಂಕ್ ಐತಿದ್ದು. ಅಂದರೆ ಅಷ್ಟು ಮಟ್ಟಿಗೂ. ಇನ್ನೊಂದು, ನಮ್ಮ ದಿನನಿತ್ಯದ ವ್ಯವಹಾರ ಗಣಿತದಿಂದ ಪ್ರಾರಂಭ ಆಗ್ತೈತಿ. ಈಗ ಉದಾಹರಣೆಗೆ ಒಂದು ಬ್ರಷ್ ತೊಗೋಬೇಕು, ಬ್ರಷ್ ತಗೊಂಡು ತಿಕ್ಕಂತೀರಿ. ಪೇಸ್ಟ್ ಎಷ್ಟು ಹಾಕಬೇಕು ಅನ್ನೋದು ಅದು ಗಣಿತ. ಪೇಸ್ಟ್ ಎಷ್ಟು ಹಚ್ಕೋಬೇಕು ಅನ್ನೋದು ಹಂಗೆ ಪೂರ್ತಿ ಹಚ್ಕೊಂಡ್ಬಿಡ್ತೀರಾ? ಇಲ್ಲ, ಎಷ್ಟು ಹಚ್ಕೋಬೇಕು, ಎಷ್ಟು ತೊಗೋಬೇಕು ಅನ್ನೋದೇ ಅದೇ ಗಣಿತ. ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಹೌದಾ? ಒಂದು ಅಲ್ಲೇ ನಾವೇನು ಮಾಡ್ತೀವಿ, ಅಳತಿ ಮಾಡಿ ತೊಗೊತೀವಿ. ಅಲ್ಲಿಂದಲೇ ಸ್ಟಾರ್ಟ್ ಆಗ್ತೈತಿ. ಎಷ್ಟು ಗಂಟೆಗೆ ಊಟ ಮಾಡಬೇಕು, ಎಷ್ಟು ಗಂಟೆಗೆ ಮಲ್ಕೋಬೇಕು, ಎಷ್ಟು ಗಂಟೆಗೆ ಸ್ಕೂಲಿಗೆ ಬರಬೇಕು, ಅವು ಎಲ್ಲ ಬರೋದೇ ಗಣಿತ. ಅದೇ ಗಣಿತ. ಗಣಿತ ಬಿಟ್ಟು ಜೀವನ ಇಲ್ಲ. ನಮ್ಮ ಗಣಿತವನ್ನು ನೋಡಿ, ನಿಮಗಿಂತ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳು ಸ್ಪಷ್ಟವಾಗಿ ಬೇಗನೆ ಹೇಳ್ತಿರ್ತಾರೆ, ಲೆಕ್ಕ ಬೇಗ ಮಾಡ್ತಿರ್ತಾರೆ. ಅವ್ರು ಬೇರೆ ರೀತಿಯಲ್ಲಿ ಮಾಡಿದ್ರು ಉತ್ತಮ ಒಂದೇ ಇರ್ತೈತಿ. ಅಂದರೆ ಅವ್ರ ಆಲೋಚನೆ ಸಾಮರ್ಥ್ಯ ಇರ್ತೈತಿ. ಹೌದಾ? ಹಂಗಾಗಿ ಈಗ ಉದಾಹರಣೆಗೆ ಗಣಿತದಲ್ಲಿ ಕೆಲವೊಬ್ಬರು ವ್ಯಾಪಾರಸ್ಥರು, ಈಗ ಹೂವು ಮಾರೋ ವ್ಯಾಪಾರಗಳು ಅಥವಾ ಬೇರೆಯವರು ಇಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂದರೆ ನಮಗೆ ಲೆಕ್ಕ ಹಾಕೋಕೆ ಅಷ್ಟು ಈಸಿಯಾಗಿ ಹೇಳ್ತಾರೆ ಅವರು, ಇಷ್ಟೇ ಆಯ್ತಂತ. ಅಂದರೆ ಆ ರೀತಿಯ ಆಲೋಚನೆ ಸಾಮರ್ಥ್ಯವನ್ನು ಬೆಳೆಸ್ಕೊಂಡಿರ್ತಾರೆ. ಅಂದರೆ ಗಣಿತ ಬೆಳೆದಂತೆಲ್ಲ ನಿಮಗೆ ಆಲೋಚನೆ ಸಾಮರ್ಥ್ಯ ಹೆಚ್ಚಿಗೆ ಆಕತಿ. ಆ ಗಣಿತವನ್ನು ನೀವು ಅಂದರೆ ಆಲ್ಮೋಸ್ಟ್ ಆಲ್ PUCಯಲ್ಲಿ ಗಣಿತ ಅಂದರೆ ಸೈನ್ಸ್ ತೊಗೊಂಡ್ರೆ ನಿಮಗೆ ಅನೇಕ ಅವಕಾಶಗಳಿದಾವೆ. ಕೊಟ್ಟರೆ ಸರ್ ಹೇಳಿದ್ರಲ್ಲ, ಸೈನ್ಸ್ ನಮಗೆ ಮ್ಯಾಥಮೆಟಿಕ್ಸ್ ಬಗ್ಗೆ ಇದಕ್ಕೆ ನಾವು ಬಿಟ್ವಿ ಅಂತ. ನಾವು ನೋಡಿ, ಸುಮಾರು ಒಂದು ನಾನು SLC 92 ಬ್ಯಾಚಲ್ಲಿ ಸುಮಾರು 17 ಜನ, ಅವರೆಲ್ಲರೂ ಜಾಬ್ನಾಗದಾರ. ಎಲ್ಲರೂ ಒಳ್ಳೊಳ್ಳೆ ಜಾಬ್ನಾಗದಾರ. ಯಾರೋ ಒಬ್ಬರ ಇಬ್ಬರ ಬಿಟ್ಟು ಸೈನ್ಸ್ನಾರ ಒಂದು ಸುಮಾರು 7 ಜನ ಒಳ್ಳೆ ಗುಡ್ ಜಾಬ್ನಾಗದಾರ, ಒಳ್ಳೆ ಸರ್ಕಾರಿ ನೌಕರಿ. ನೀವು ಇನ್ನೊಂದು, ಮಾರ್ಕ್ಸ್ ಗಣಿತದಲ್ಲಿ ಕಡಿಮೆ ಬಂದರೆ ನಾವು ಸೈನ್ಸ್ ತಗೋಬಾರ್ದು ಅನ್ನೋದು ತಪ್ಪು ಕಲ್ಪನೆ. ಕೆಲವೊಂದು ಸಲ ಈಗ ನೋಡಿ, ಉದಾಹರಣೆಗೆ ಎಷ್ಟೋ ಒಳ್ಳೆಯ ಗಣಿತಜ್ಞರು 3 ಸಲ SLC ಫೇಲ್ ಆಗಿರ್ತಾರೆ. ಹೌದಾ? ನಾವು ಒಳ್ಳೆ MBBS ಆಗಿ MD ಆಗಿ ಡಾಕ್ಟರ್ ಆಗಿದ್ದಾರೆ. ಅದು ತಪ್ಪು ಕಲ್ಪನೆ. ಹೌದಾ? ಆರ್ಡಿನರಿ ಪಾಸ್ ಆಗಿ ನಾವು ಮಾರ್ಕ್ಸ್ ಕಡಿಮೆ ಗಣಿತದಲ್ಲಿ ತೆಗೆದು ಸಂಬಂಧ ಇಲ್ಲ. ನಮ್ಮಲ್ಲಿ ಗಣಿತದ ಬಗ್ಗೆ ಆಸಕ್ತಿ ಇರಬೇಕು, ಆಲೋಚನೆ ಸಾಮರ್ಥ್ಯ ಇದ್ದರೆ ಯಾರಾದರೂ ತೆಗೆದುಕೊಳ್ಬೋದು. ಅದು ಹಿಂದೆ ಫಸ್ಟ್ ಕ್ಲಾಸ್ ಆಧಾರ ತೊಗೋಬೇಕು, 90 ಬಂದರೆ ತೊಗೋಬೇಕು, 80% ಆಧಾರ ತೊಗೋಬೇಕಂತ ಇಲ್ಲ. ಅವನು ಆರ್ಡಿನರಿ ಪಾಸ್ ಆಗಿರಲಿ, ಗಣಿತದ ಬಗ್ಗೆ ಆಸಕ್ತಿ ಇರಬೇಕು, ಆಲೋಚನೆ ಸಾಮರ್ಥ್ಯ ಇರಬೇಕು. ಅಂಥವ್ರೆಲ್ಲರೂ ಗಣಿತವನ್ನು ತೆಗೆದುಕೊಳಕ್ಕೆ ಅರ್ಹ. ಹೌದಾ? ಅದು ಮುಂದೆ ನಿಮಗೆ ಬರುತ್ತೆ. ಅದು ಇಂಪ್ರೂವ್ ಆಗೇ ಆಗ್ತತಿ. ನಮ್ಮ ಜೊತೆಯಲ್ಲಿ ಓದಿದಂಥ ಎಷ್ಟೋ ಜನ ಆರ್ಡಿನರಿ ಆಗಿ ಫೇಲ್ ಆಗಿ ಸೈನ್ಸ್ ತೊಗೊಂಡವರು ಒಳ್ಳೊಳ್ಳೆ ಪೋಸ್ಟ್ ಇದ್ದಾರೆ ಈಗ. ಹೌದಾ? ಅದಕ್ಕೆ ಸಂಬಂಧ ಇಲ್ಲ. ಆದ ಕಾರಣ ಅವನು ಗಣಿತ ಒಂದು ಕಬ್ಬಿಣದ ಕಡಲಲ್ಲ. ಅದನ್ನು ನಾವು ಸರಿಯಾಗಿ ಸುಲಭವಾಗಿ ಮೂಲಭೂತವಾಗಿ ಎಲ್ಲವನ್ನು ಅರ್ಥ ಮಾಡಿಕೊಂಡ್ರೆ ಗಣಿತವನ್ನು ನಾವು ಸರಾಗವಾಗಿ ಚೆನ್ನಾಗಿ ಕಲಿಬಹುದು. ಆದ ಕಾರಣ ನೀವು ಗಣಿತವನ್ನು ಕಲಿತ್ರೆ ಅದು ಬೇರೆ ಸಬ್ಜೆಕ್ಟ್ಗಳು ಈಸಿ ಆಗ್ತವೆ. ಹೌದಾ? ಸರ್ ಹೇಳಿದ್ರಲ್ಲ, ಗಣಿತ